ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಇಂದಿನ ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾಗೆ ರಾಯಭಾರಿಯನ್ನು ಕಳುಹಿಸಿದ? ಆಯ್ಕೆಗಳು: ಹರಿಹರ 1, ಕೃಷ್ಣದೇವರಾಯ, ಬುಕ್ಕ 1, ಸಾಲುವ ನರಸಿಂಹ. ಸರಿಯಾದ ಉತ್ತರ ಬುಕ್ಕ 1. ಭಾರತದಲ್ಲಿ ಪೋರ್ಚುಗೀಸರ ಆರಂಭದ ರಾಜಧಾನಿ ಯಾವುದಾಗಿತ್ತು? ಆಯ್ಕೆಗಳು: ಕೊಚ್ಚಿನ್, ಗೋವಾ, ಕ್ಯಾಲಿಕಟ್, ಕಣ್ಣನೂರು. ಸರಿಯಾದ ಉತ್ತರ ಕೊಚ್ಚಿನ್. ಭಾರತೀಯರನ್ನು ಸಿವಿಲ್ ಸರ್ವಿಸ್ನಿಂದ ದೂರವಿಡಿ ಎಂಬ ನೀತಿಯನ್ನು ಅನುಸರಿಸಿದ ಗವರ್ನರ್ ಜನರಲ್ ಯಾರು? ಆಯ್ಕೆಗಳು: ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಜಾನ್ ಶೋರ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಭಾರತದ ನಾಗರಿಕ ಸೇವಾ ನೌಕರರ ರಕ್ಷಕ ಸಂತ ಎಂದು ಈ ಕೆಳಗಿನವರನ್ನು ಕರೆಯುತ್ತಾರೆ? ಆಯ್ಕೆಗಳು: ಲಾರ್ಡ್ ವೆಲ್ಲೆಸ್ಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲಾರ್ಡ್ ಕಾರ್ನ್ವಾಲಿಸ್, ಯಾರೂ ಅಲ್ಲ. ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅಂತಾರಾಷ್ಟ್ರೀಯ ಹುಲಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆಗಳು: ಜುಲೈ 27, ಜುಲೈ 28, ಜುಲೈ 29, ಜುಲೈ 30. ಸರಿಯಾದ ಉತ್ತರ ಜುಲೈ 29. ಎರಡು 2024ರ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಡಬಲ್ ಮೆಡಲ್ ಗೆದ್ದವರು ಯಾರು? ಆಯ್ಕೆಗಳು: ಮನು ಬಾಕರ್, PV ಸಿಂಧು, ನೀರಜ್ ಚೋಪ್ರಾ, ಯಾರೂ ಅಲ್ಲ. ಸರಿಯಾದ ಉತ್ತರ ಮನು ಬಾಕರ್. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಯಾವುದು? ಆಯ್ಕೆಗಳು: ಹೊಯ್ಸಳರ ಪವಿತ್ರ ಮೇಳಗಳು, ಅಸ್ಸಾಂನ ಮೊಯ್ಡಮ್ಸ್, ಶಾಂತಿನಿಕೇತನ, ಧೋಲ್ವೀರ್. ಸರಿಯಾದ ಉತ್ತರ ಅಸ್ಸಾಂನ ಮೊಯ್ಡಮ್ಸ್. ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಯ್ಕೆಗಳು: ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಚಾಮುಂಡಿ ಬೆಟ್ಟ, ಕುದುರೆಮುಖ. ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ಕಾವೇರಿ ನದಿಯ ಉಗಮ ಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೊಡಗು ಜಿಲ್ಲೆ, ದಕ್ಷಿಣ ಕನ್ನಡ. ಸರಿಯಾದ ಉತ್ತರ ಕೊಡಗು ಜಿಲ್ಲೆ. ಕರ್ನಾಟಕದಲ್ಲಿ ಈ ಕೆಳಕಂಡ ಯಾವ ಪ್ರದೇಶವು ಕರಡಿಗೆ ಪ್ರಸಿದ್ಧವಾಗಿದೆ? ಆಯ್ಕೆಗಳು: ಭದ್ರಾ, ಅಣಶಿ, ದರೋಜಿ, ಬಂಡೀಪುರ. ಸರಿಯಾದ ಉತ್ತರ ದರೋಜಿ. ನ್ಯೂಮೋನಿಯಾ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಹೃದಯ, ಪಿತ್ತಜನಕಾಂಗ, ಮೆದುಳು, ಶ್ವಾಸಕೋಶ. ಸರಿಯಾದ ಉತ್ತರ
ಶ್ವಾಸಕೋಶ. ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಆಯ್ಕೆಗಳು: ನಾರಾಯಣ ಮೂರ್ತಿ, ವಿಜಯ ಮಲ್ಯ, ಅಜೀಂ ಪ್ರೇಮ್ಜಿ, ರತನ್ ಟಾಟಾ. ಸರಿಯಾದ ಉತ್ತರ ನಾರಾಯಣ ಮೂರ್ತಿ. ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ, ಸಪೋರ್ಟ್ ಇರಲಿ. ಶೇರ್ ಮಾಡಿ. ಪ್ರತಿದಿನ ಬರುತ್ತಿರೋ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.